ರಿಸಲ್ಟ್ ಅನೌನ್ಸ್ ಆದ ನಂತರ ಎಸ್ ಸರ್ ಈಗ ಹೊಸ ಇದು ಚಾಲು ಆಗಿದೆ ಸರ್. ಅಲಿಗೇಷನ್ ಕೌಂಟರ್ ಅಲಿಗೇಷನ್ ನಿಮ್ಮಲ್ಲಿ ಏನ್ ರೀಸನ್ ಇದೆ? ನಮಗೆ ಬೇಕಿತ್ತಾ? ಬೇಕಿತ್ತಂದ್ರೆ ಅವಶ್ಯಕತೆ ಇತ್ತು, ಹೇಳಲೇಬೇಕಾಗಿತ್ತು. ಯಾಕಂದ್ರೆ ನಾವು ಕ್ಲೋಸ್ ಆಗಿ ಚುನಾವಣೆ ಮಾಡಿದವರು. ಸೊ ಅಲ್ಲಿ ಸಮಸ್ಯೆ ಆಗಿದ್ದು ನಮಗೆ ಗಮನಕ್ಕೆ ಬಂತು, ಅದನ್ನು ಹೇಳಿದ್ದೀವಿ. ಅದು ಕೌಂಟ್ರ್ ಅಂತ ಅನ್ಬೋದು ಅಥವಾ ನೈಜ ವರದಿ ಇದ್ದದ್ದು ಹೇಳೋದಂತ ಹೇಳ್ಬೋದು. ಅದು ಹೆಂಗೆ ಸವಾಲು ಅಂತ ಬರೀ ಬರೋ ಯಾರು ಹೆಡ್ಲೈನ್ ಹಾಕಿದ್ರೆ ಸವಾಲ ಅಂತ, ಹಂಗೆಲ್ಲ ಸವಾಲಂತೋ ಅಥವಾ ಪರಿಸ್ಥಿತಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾರಂತೋ ಹೆಂಗೆ ಅದು ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯತೆ ಹಂಗೆ ಮಾಡಿದ್ದಾರೆ ಕೆಲವರು. ಸೊ ನಮಗೂ ಚುನಾವಣೆಯಲ್ಲಿ ಏನು ತಿಳಿತು ನಾವು ನೋಡಿದ್ದೀವಿ, ಅದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಅವ್ರಿಗೆ ಅವರೇ ಹೇಳಬೇಕಲ್ಲ, ಅದಕ್ಕೆ ಅವ್ರಿಗೆ ಯಾಕೆ ಉದ್ದೇಶಿತ ಮಾಡಿ ನಮಗೆ ಗೊತ್ತಿಲ್ಲ. ಅದು ನಮಗೆ ಅವರಿಂದ ಸಮಸ್ಯೆ ಆಗಿದೆ, ಅಡೆತಡೆ ಆಗಿದೆ ಅಂತ ನಮಗೆ ಕಂಡು ಬಂತು, ಅದನ್ನ ಹೇಳಿದ್ದೀವಿ. ಇನ್ನಂಗೆ ಆಗಿಲ್ಲ, ಯಾಕಾಗೈತಿ ಏನು ಅವ್ರು ಸ್ಪಷ್ಟೀಕರಣ ಕೊಡಬೇಕು, ಅವ್ರು ಹೇಳಬೇಕು. ಅದ್ರಕ್ಕೆ ನಮಗೆ ಹೇಳಲಿಕ್ಕಾಗಲ್ಲ, ನಮಗೆ ತಿಳಿದು ನಾವು ಹೇಳಿದ್ದೀವಿ ಅಷ್ಟೇ. ಕೂಡ ನಮಗೇನು ಮಾಡೋದು, ನಮ್ಮ ಟಾರ್ಗೆಟ್ ಅಲ್ಲ ನಮ್ಮದು. ನಮಗೆ ಟಾರ್ಗೆಟ್, ನಮ್ಮಲ್ಲಿ ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡಿಲ್ಲ. ಅವ್ನು ಬಿಟ್ಟು ಬೇರೆ ಯಾಕೆ ಮಾಡಿಲ್ಲ? ಟಾರ್ಗೆಟ್ ಅಂತ ಹೇಳಕ್ಕಾಗಲ್ಲ. ಈಗ ಅವ್ರಲ್ಲಿ ಕಡಿಮೆ ಆಗಿದ್ದು ಸುಳ್ಳು ನಿಜರು ಅತನ್ಯಾಗ ಮತ್ತು ಅದಕ್ಕೆ ಅಲ್ಲ, ಅನಾವಶ್ಯಕ ನಾವೇನು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ಆಗಿರುವಂಥ ಘಟನೆಗಳನ್ನು ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಹೀಗೆ ಹೌದು ಅಲ್ಲ ಅಂತ ಅವ್ರು ಹೇಳಬೇಕು, ಅದಕ್ಕೆ ಸ್ಪಷ್ಟೀಕರಣ. ವಿಲನ್ ಮಾಡೋಕ್ಕಾಗಲ್ಲ. ಯಾರು ವಿಲನ್ ಮಾಡೋಕೆ ಯಾರು? ಇಡೀ ಜನ ನಮ್ಮ ಪರವಾಗಿದ್ದಾರೆ, ಪಕ್ಷ ನಮ್ಮ ಪರವಾಗಿದೆ, ಕಾರ್ಯಕರ್ತರಿದ್ದಾರೆ. ವಿಲನ್ ಮಾಡೋದಿಲ್ಲ. ತಾವೇನು ಮಾಡಿದಾರೆ ತಿಳ್ಕೊಬೇಕು. ಅದನ್ನು ಮುಚ್ಕೊಳ್ಳೋಕೆ ಹೋದ್ರೆ ಮತ್ತೆ 10 ಸುಳ್ಳು ಹೇಳಬೇಕಾಗುತ್ತೆ. ದೂರೇನು ಕೊಡೋದಿಲ್ಲ. ಬನ್ನಿ ಹೇಳಿದ್ರೆ ಚಿಕ್ಕಡ ದೂರ ಕೊಡೋದಿಲ್ಲ. ದೂರ ಕೊಟ್ಟರು ಇನ್ನು ಮಟ್ಟ ನಮ್ಮಲ್ಲಿ ಯಾವುದು ಒಂದು ಕೂಡ ಯಾವ್ದು ಏನೂ ಆಗಿಲ್ಲ. ಮತ್ತು ದೂರ ಕೊಟ್ಟು ಸುಮ್ಮನೆ ಯಾಕೆ ಅದನ್ನು ಮತ್ತೆ ದೂರೇನು ಕೊಡೋದಿಲ್ಲ. ಪಬ್ಲಿಕ್ಕಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಹೀಗಾಗಿದೆ, ಹೇಳುವಂಥ ಹಕ್ಕಿದೆ ನಮಗೆ. ದೂರಂತೆ ಕೊಡೋದಿಲ್ಲ ಯಾರ ಬಗ್ಗೆ. ಎಕ್ಸ್ಪೋಸ್ ಇನ್ನು ಮಟ್ಟ ಯಾರಿಗೆ ನಾವು ಕಾಂಗ್ರೆಸ್ ಅವರು ಮಾಡೇ ಇಲ್ಲ ಇಲ್ಲಿವರೆಗೆ. ಕೊನೆಗೆ 2 ದಿವಸ ನನಗೆ ಸಿಕ್ಕಿಲ್ಲ ರವಣ. ನಾ ಇದ್ದದ್ದು ಕುರ್ಚಿಯಲ್ಲೇ 3 ದಿವಸ ಲಾಸ್ಟು ಸ್ವಿಚ್ ಆಫ್ ಮಾಡ್ಕೊಂಡು ಮಲಗಿದವ, ಸಿಕ್ಕಿಲ್ಲ ನನಗೆ. ಅದಕ್ಕಾಗಿ ಆರೋಪ ಮಾಡಬೇಕಾಯ್ತು. ನಮ್ಮ ಜಗಳ ಅವ್ರಿಗೇನಾಗ್ತೈತಿ? ಏನು ಅವ್ರಿಗೇನಾಗ್ತದೆ? ಚುನಾವಣೆ ಆಯಿತು, ಮುಗೀತು. ಇನ್ನು 4 ವರ್ಷ ನಂತರ MLA ಇದೆ, 5 ವರ್ಷ ನಂತರ MP ಇದೆ. ಈಗ ಏನು ಗುದ್ದಾಡ್ರೆ ನಾವು ಗುದ್ದಾಡ್ಬೇಕು ಅಷ್ಟೇ. ಅವ್ರ ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ. ಇದು ನಮ್ಮ ವಿಚಾರಗಳನ್ನ ಆ ದಿವಸ ನಮಗೇನು ತಿಳಿತು ಆ ದಿವಸ ಫಲಿತಾಂಶ ಆದ್ಮೇಲೆ ನಮ್ಗೆ ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಸರ್, ಈಗ ಇಬ್ಬರದ್ದು ಫಾಸ್ಟ್ ಟ್ರ್ಯಾಕ್ ಬಿಜೆಪಿದಿದೆ. ಇದು ವಾಪಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ ಇಬ್ಬರು, ತಮ್ಮಣ್ಣವ್ರು ಮತ್ತು ಸೌದಿ. ಎಲ್ರಿ? ಅಲ್ಲ, ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ ಬಂದವರು ಇಬ್ಬರು. ಸೊ ಈಗ ಆಂಟಿ ಪಾರ್ಟಿ ಆಕ್ಟಿವಿಟಿ ಏನು ಇಂಡಿಕೇಶನ್ ಕೊಡ್ತಾ ಇದೆ? ಆಂಟಿ ಪಾರ್ಟಿ ಯಾರು ನಾವಿಲ್ಲ, ಅವ್ರಿಗೆ ಏನು ಆಕ್ಷನ್ ತೊಗೊಳತ್ತೀವಿ? ಏನು ನಾವು ಹೇಳತ್ತಿಲ್ಲ, ಅವ್ರು ದೂರ ಕೊಡಂಗಿಲ್ಲ ತಿಳತ್ತೀವಿ, ಅದೇನು ಮಾಡಂಗಿಲ್ಲ ಹೇಳತ್ತೀವಿ. ಆದರೆ ಅವ್ರು ಏನು ಮಾಡಿದಾರೆ ಅನ್ನೋದು ಪಬ್ಲಿಕ್ಕಿಗೆ ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಅವ್ರೇನು ಬಿಜೆಪಿ ಥರ ಹೊಳ್ತಾ ಇದ್ದಾರೆ ಅದನ್ನು ಅವ್ರ ಕಡೆಯಿಂದ ನೀವು ಕೇಳ್ಬೇಕು. ಈಗ ನನಗೆ ಹೆಂಗೆ ಗೊತ್ತಾ ಅವ್ರು ಎಲ್ಲಿ ಹೊಳತಾರೋ, ಯಾಕೆ ಮಾಡಿದಾರೆ, ಹಿಂಗೆ ಮಾಡಿದಾರೆ ಅನ್ನೋದು ನಾವು ಹೇಳೋ ಅಷ್ಟೇ. ಈಗ ಅಶೋಕ್ ಪಟ್ಟಣ್ ಅವರು, ಮಾಂತೇಶ್ ಕೌಜಲ್ಯ ಅವರು, ಉಳಿದಿದ್ದೆಲ್ಲ ಕಾಂಗ್ರೆಸ್ ಶಾಸಕರು ಎಲ್ಲ ಅವ್ರ ಬಗ್ಗೆನೂ ಹೇಳ್ಬೇಕಲ್ಲ ಸರ್. ಅವ್ರು ಏನು ಮಾಡ್ಯಾರ ಅನ್ನೋದು, ಅವ್ರ ಕ್ಷೇತ್ರದಲ್ಲಿ ಯಾಕೆ ಹಿನ್ನಡೆ ಆಯ್ತು ಅನ್ನೋದು ಎಲ್ರಿ ಸರ್ಕಾರಿ ಯಾಕೆ ಕೇಳ್ಬೇಕು. ಬೆಳಗಾವಿ ಕ್ಷೇತ್ರ ಈ ಬೈಲೊಂಗದಲ್ಲಿ ಕಾಂಗ್ರೆಸ್ MLA ಇತ್ತು, ಭಾರಿ ಹಿನ್ನಡೆ ಆಯಿತು. ಆಮೇಲೆ ರಾಮದುರ್ಗದಲ್ಲಿಯೂ ಕೂಡ ಹಿನ್ನಡೆ ಆಯಿತು. ಆಮೇಲೆ ಸ್ವತಃ ಗ್ರಾಮೀಣದಲ್ಲಿಯೂ ಕೂಡ ಹಿನ್ನಡೆ ಆಯಿತು. ಆಮೇಲೆ ಇಲ್ಲಿ ಉತ್ತರದಲ್ಲಿ ಹಿನ್ನಡೆ ಆಯಿತು. ಇಲ್ಲಿ ಸೋತರು ಅವಾಜಿಲ್ಲ, ಅಲ್ಲಿ ನಿಮ್ಗೆ ಗೆದ್ದ ಮೇಲೆ ಅಲ್ಲಿ ಅವಾಜ್ ಚಾಲು ಯಾಕೆ? ಆ್ಯಕ್ಚುಲಿ ಆರೋಪ ಇಲ್ಲೇ ಆಗ್ಬೇಕಾಯ್ತು, ಹೆಚ್ಚು ಸುರಿಮಳೆ ಆಗಬೇಕಾಗಿತ್ತು. ಅಲ್ಯಾಕೆ ಅಂತ ಹೇಳಿದ್ರು, ಯಾಕಂದ್ರೆ ನಾನು ಅಲ್ಲೇ ಇದ್ದೆ ಕೊನೆಗೆ 2 ದಿವಸ. ನಾ ಕೊನೆಗೆ 2 ದಿವಸ ಇದ್ದದ್ದು ಕುರ್ಚಿ ಹತ್ತನಿ. ನಾ ಅಲ್ಲಿ ಕಣ್ಣಾರೆ ನೋಡಿದ್ದೀನಿ
ಏನಾಯ್ತು ಅಂತ ಏನು ಮಾಡಿದೆ ಮಲಗಿದ್ದೋ ಏನು ಮಾಡಿದೆ ನನಗೆ ಗೊತ್ತಾಗಲಿಲ್ಲ. ಸರಿಯಾಗಿ ಇಳಿಸ್ತದಂದ್ರೆ ಇಳಿಸ್ತಿರಲಿಲ್ಲ. ಬೇರೆ ಪೈಲಟ್ನಿಂದ ನಡೆಸಿದ್ವಿ. ಇಬ್ಬರು ಇರ್ತಲ್ಲ, ಚೇಂಜ್ ಮಾಡೋ ಪ್ರಶ್ನೆ ಇಲ್ಲ, ಇಬ್ರು ಇದ್ದೇ ಇರ್ತಾರಲ್ಲ ಇಬ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.